ಬೆಂಗಳೂರಿನಲ್ಲಿ ಗೊಂದಲದ ಗೂಡಾದ ಜಾತಿ ಸಮೀಕ್ಷೆ ಸರ್ವೆ ಮೇಲ್ವಿಚಾರಕರೊಂದಿಗೆ ಸಿಬ್ಬಂದಿಗಳು ವಾಗ್ವಾದವನ್ನ ಮಾಡಿದ್ದಾರೆ. ಸಮಸ್ಯೆ ಬಗೆಹರಿಯೋ ತನಕ ನಾವು ಸಮೀಕ್ಷೆಗೆ ಹೋಗಲ್ಲ. ಒಂದು ರೀತಿಯಾಗಿ ಈ ಬೆಂಗಳೂರಿನಲ್ಲಿ ಈ ಸಮೀಕ್ಷೆ ಅನ್ನೋದು ಗೊಂದಲದ ವಾತಾವರಣವನ್ನ ಕ್ರಿಯೇಟ್ ಮಾಡಿದೆ. ಸರ್ವೆ ಮೇಲ್ವಿಚಾರಕರೊಂದಿಗೆ ಸಿಬ್ಬಂದಿಗಳು ಇಲ್ಲಿ ವಾಗ್ವಾದವನ್ನ ಶುರು ಮಾಡಿದ್ದಾರೆ. ಸಮಸ್ಯೆ ಬಗೆಹರಿಯೋ ತನಕ ನಾನು ಸಮೀಕ್ಷೆಗೆ ಹೋಗಲ್ಲ. 2 ದಿನಗಳ ಕಾಲ ಕಾಲಾವಕಾಶವನ್ನ ಅಧಿಕಾರಿಗಳು ಇಲ್ಲಿ ಕೇಳಿದ್ದಾರೆ. ಮೊದಲು ವಾರ್ಡ್ ಸಮಸ್ಯೆಯನ್ನ ಬಗೆಹರಿಸುವಂತೆ ಒತ್ತಾಯ ಕೇಳಿ ಬಂದಿದೆ. ಗಲಾಟೆ ಮಾಡಬೇಡಿ ಅಂತ ಹೇಳಿ ಆ ಸಮೀಕ್ಷೆದಾರರಿಗೆ ಮೇಲ್ವಿಚಾರಕರು ಕೂಡ ಮನವಿಯನ್ನ ಮಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ ವಿಶೇಷ ಚೇತನರನ್ನ ಸಿಬ್ಬಂದಿಗಳನ್ನ ನೇಮಕ ಮಾಡಿರುವಂತದ್ದು. ಬೆಂಗಳೂರಿನಲ್ಲಿ ಮಲ್ಲೇಶ್ವರದಲ್ಲಿ ಸಿಬ್ಬಂದಿಗಳು ಗಲಾಟೆ ಮಾಡಿದ್ದಾರೆ. ಈ ಸಮೀಕ್ಷೆಗೆ ಕಣ್ಣು ಕಾಣದ ಸಿಬ್ಬಂದಿಗಳನ್ನ ನಿಯೋಜನೆಯನ್ನ ಮಾಡಿದ್ದಾರೆ. ಒಂದು ರೀತಿಯಾಗಿ ಇವತ್ತು ಜಾತಿ ಸಮೀಕ್ಷೆ ಅನ್ನೋದು ಗೊಂದಲದ ವಾತಾವರಣವನ್ನ ನಿರ್ಮಾಣ ಮಾಡಿದೆ. ನೀವು ಕೂಡ ಒಂದ್ ಕಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಮಲ್ಲೇಶ್ವರದ ಕಟ್ಟಡದಲ್ಲಿ ಈಗಾಗಲೇ ಸಾಕಷ್ಟು ಸಮೀಕ್ಷೆದಾರರು ಬಂದಿರುವಂತದ್ದು. ಅಬ್ಜೆಕ್ಷನ್ ಹಾಕೋದಕ್ಕೆ ಆಯ್ತಿದೆ ಅಂತ ಹೇಳಿ ನಾವು ಸೋಮವಾರ ಮಗು ಇದೆ ಸರ್, ನಮ್ಗೆ 1 ವರ್ಷದ ಒಳಗಿನ ಮಗು. ಹಂಗಾಗಿ ನಮ್ಗೆ ಅಬ್ಜೆಕ್ಷನ್ ಹಾಕೋದಕ್ಕೆ ಆಯ್ತಿದೆ ಅಂತ ಹೇಳಿ ನಾವು ಸೋಮವಾರ ಮೀಟಿಂಗ್ ಕರೆದಿದ್ದಾಗಲೇ ಒಂದು ಲೆಟರ್ ಕೊಟ್ವಿ. ಆದ್ರೂ ಇವತ್ತು ನಮ್ಗೆ ವಾರ್ಡ್ ಅಲಾಟ್ ಮಾಡಿ ಕಳಿಸಿದ್ದಾರೆ. ನಮ್ಮ ಮನೆಯಿಂದ ಸುಮಾರು ಈಗ ಅಲಾಟ್ ಮಾಡಿರೋ ವಾರ್ಡ್ಗೂ 35 ಕಿಲೋಮೀಟರ್ ಆಗುತ್ತೆ ಸರ್. ನನ್ನ ಮಗುನು ಚಿಕ್ಕದಿರೋದ್ರಿಂದ ನಾನು ಆಲ್ರೆಡಿ ಅಬ್ಜೆಕ್ಷನ್ ಕೊಟ್ಟಿದ್ರು ಅದನ್ನ ಏನು ಕನ್ಸಿಡರ್ ಮಾಡಿಲ್ಲ. ಅದಕ್ಕೆ ಇವತ್ತು ಬಂದಿದ್ದೆ ಸರ್. ನಾನು ಸೋಮವಾರ ಕೊಟ್ಟಿದ್ದೆ ಆಲ್ರೆಡಿ. ಅದಕ್ಕೊಂದು ರಿಸೀವ್ಡ್ ಕಾಪಿ ವಿವೇಕ್ ವಿವೇಕ್ ಆಪ್ಷನ್ಸ್ ಕೇಳಿದ್ದಾರೆ, ನಾವು ಕೊಟ್ಟಿದ್ದೀವಿ. ನಮಗೆ ಅಲಾಟ್ ಮಾಡಿರೋದು ನಮ್ಮನೆ ಇರೋದು 8 ಮೇಲೆ ನಾಗಸಂದ್ರ ಸರ್. ನನಗೆ ಕೊಟ್ಟಿರೋದು KR ಪುರಮ್. ಅಲ್ಲಿಂದ ಮತ್ತೆ ಮುಂದೆ ಜರ್ನಿ ಮಾಡಬೇಕು. 10 ಆಪ್ಷನ್ಸ್ ಕೇಳಿದ್ರು. ಅದ್ರ ಬಿಫೋರು ನಮಗೆ ಅಪಾಯಿಂಟ್ಮೆಂಟ್ ಆರ್ಡ್ರಲ್ಲಿ 3 ವಾರ್ಡ್ ಅಷ್ಟೇ ಕೇಳಿದ್ರು. 3 ವಾರ್ಡನ್ನ ಬರ್ಕೊಟ್ವಿ. ಆಮೇಲೆ ಇದನ್ನು ಕೇಳಿದ್ವಿ. ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ 3 ವಾರ್ಡ್ ಬರ್ಕೊಟ್ಟಿದ್ದೆ ಸರ್. ನಮಗೆ 3 ಸಲ ನನಗೆ ಚೇಂಜ್ ಮಾಡಿದ್ದಾರೆ. 1 ಸಲ ವರ್ತೂರು ಹಾಕಿದ್ದಾರೆ ಸರ್. ಇದು ಮಂಗಮ್ಮನ ಪಾಳೆ ಹಾಕಿದ್ದಾರೆ, ವರ್ತೂರು ಹಾಕಿದ್ದಾರೆ. ಇವಾಗ ಬಸವನಪುರ ಅಂತ ಹಾಕಿದ್ದಾರೆ. ಸೊ ನನಗೆ ಟ್ರಾವೆಲೇ 3 ಅವರ್, ಹೋಗಕ್ಕೆ 3 ಅವರ್, ಬರಕ್ಕೆ 3 ಅವರ್. ಅರ್ಧ ದಿನ ಅಲ್ಲೇ ಆಗುತ್ತೆ. ನಾನು ಕೆಲಸ ಹೆಂಗೆ ಮಾಡಲಿ? ನನಗೂ ಮನೆಯಲ್ಲಿ ಚಿಕ್ಕ ಮಗು ಇದೆ. ಬೆಳಗ್ಗೆ ಎಷ್ಟೊತ್ತಿಗೆ ಬಿಟ್ಟು ಎಷ್ಟೊತ್ತಿಗೆ ಹೋಗೋಣ ಸರ್ ನಾವು? 2 ವರ್ಷದ ಹಿಂದೆ ಬ್ರೈನ್ ಸ್ಟ್ರೋಕ್ ಆಯಿತು ಸರ್. ನನಗೆ ಲೆಫ್ಟ್ ಸೈಡು ಕೈ ಕಾಲು ಸ್ವಾಧೀನ ಕಡಿಮೆ ಆಗಿದೆ. ಮೆಟ್ಲತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ. ಮತ್ತು ನನಗೆ ರಕ್ತದೊತ್ತಡ ಜಾಸ್ತಿಯಾಗಿ ಅವಾಗವಾಗ ಬೀಳ್ತಾ ಇರ್ತೀನಿ. ಮತ್ತು ಕೈ ಬೇರೆ ಫ್ರ್ಯಾಕ್ಚರ್ ಆಗಿದೆ. ಹೋದ ತಿಂಗಳು ಎಡಗೈ ಆಗಿತ್ತು, ಈ ತಿಂಗಳು ಬಲಗೈ ಆಗಿದೆ. ಈ ಥರ ಯಾವಾಗ ಬಿದ್ರೂ ತುಂಬ ಡೆಲಿಕೇಟ್ ಆಗಿರೋದ್ರಿಂದ ಮೂಳೆ ಮುರಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ನನಗೆ ವಿನಾಯಿತಿ ಬೇಕು ಅಂತ ಕೇಳ್ತಾ ಇದ್ದೀನಿ ಸರ್. ನಾವು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮದು ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಓಪನ್ ಹಾರ್ಟ್ ಸರ್ಜರಿ ಆಗಿ ದಿನ ಟ್ರೀಟ್ಮೆಂಟ್ ಅಂತ ಇದ್ದೀವಿ. ಆದರೂ ಓಪನ್ ಹಾರ್ಟ್ ಸರ್ಜರಿ ನೋಡಿ 2 ವ್ಯಾಲ್ಯೂನು ಸಮೇತ ರೀಪ್ಲೇಸ್ಮೆಂಟ್ ಮಾಡಿದ್ದಾರೆ. ಆದರೂ ನನಗೆ BBMP ಕಮಿಷನರ್ಗೆ ಆಪ್ರೇಷನ್ ಕೊಟ್ಟಿದ್ರು, ಅದು ರಿಪೋರ್ಟ್ ಕೊಟ್ಟಿದ್ರು ಸಮೇತ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಆರ್ಡ್ರ್ ಕಾಪಿ ಮಾಡಿದ್ದಾರೆ. ಆರ್ಡ್ರ್ ಕಾಪಿ ಮಾಡಿದಾಗ ನಾವು ಕೆಲಸನೇ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಮೆಟ್ಲತ್ತಕ್ಕಾಗಲ್ಲ. ಇವಲ್ಲೂ ನಾವು ಜಾಸ್ತಿ ಮಾತಾಡೋ ಬ್ಲಡ್ ಬರುತ್ತೆ ಬಾಯಿನಲ್ಲಿ. ಹಾಗಾಗಿ ಓಪನ್ ಹಾರ್ಟ್ ಸರ್ಜರಿ ಮಾಡ್ತಾರೆ. ನಮ್ಮ ಆರ್ಡ್ರ್ ಕಾಪಿನ ಕೈ ಕೊಟ್ಬಿಟ್ಟು ನೀವು ವರ್ಕ್ ಮಾಡಿ ಅಂದರೆ ನಾವು ಹೇಗೆ ಮಾಡೋಕ್ಕಾಗುತ್ತೆ? ನಮಗೆ ದಯಮಾಡಿ ಇದನ್ನು ನಾವು ಏನಾದರೂ ನಮಗೆ ಸರಿಯಾದಂಥ ಸಮಸ್ಯೆ ಇದ್ದರೆ ನಮಗೆ ನೀವು ಪರ್ಮಿಷನ್ ಕೊಡಿ. ಇಲ್ಲ ಅಂದರೆ ನಮಗೆ ಇದು ಮಾಡಿ. ಎಲ್ಲ ರೀತಿಯಾಗಿ ಇದ್ದರೂ ಎಲ್ಲರಿಗೂ ಸಮೇತ ಒಂದೇ ರೀತಿಯಲ್ಲಿ ಮಾಡಿದಾಗ ಈ ತುಂಬ ಪೇಷಂಟ್ ಆಗಿರೋಂಥವ್ರಿಗೆ ತುಂಬ ಸಮಸ್ಯೆ ಆಗ್ತಿದೆ. ನಾವು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ತಿರ್ಗಾ ಬೆಳಗ್ಗೆ ಎದ್ದು 4-5 ಟ್ಯಾಬ್ಲೆಟ್ಸ್ ತಗೊಂಡಿದ್ದೀವಿ. ನಮಗೊಂದು ಟೆನ್ಷನ್ ಆಗಿಬಿಟ್ಟಿದೆ. ಈ ಥರ ಆದಾಗ ನಾವು ಸಸ್ಪೆಂಡ್ ಮಾಡ್ತೀವಿ, ಆರ್ಡರ್ ಮಾಡ್ತೀವಿ ಅಂದಾಗ ನಮಗೆ ಟೆನ್ಷನ್ ಆಗಿಬಿಟ್ಟು 4-5 ಮಾತ್ರ ತಗೊಂಡು ಈಗಲೂ ಸಮೇತ ನಮಗೆ ಬ್ಲಡ್ ಬರುತ್ತೆ, ಬಾಯಿನಲ್ಲಿ ಬ್ಲಡ್ ಬರುತ್ತೆ. ದಯಮಾಡಿ ನಮಗೆ ರಿಯಾಯಿತಿ ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ತಮ್ಮ ಮಾಧ್ಯಮದ ಮೂಲಕ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಸರ್. ದಯಮಾಡಿ ಥ್ಯಾಂಕ್ ಯು ವೆರಿ ಮಚ್. ಆಪ್ಷನ್ಸ್ ಕೇಳಿದ್ದಾರೆ.